ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಎಷ್ಟು ನಾವು ಕ್ಲಾರಿಟಿ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಯಾವ ಥರ ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸುಮಾರು ಸತಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದ್ರ ಮೇಲೇ ನಾನು ಪ್ರೀವಿಯಸ್ ಆಗಿ ಮಾಡಿರೋಂಥ 2 ವಿಡಿಯೋ, ಅದು ಒಂದು ಸ್ಟಾಕ್ ಪ್ರೈಸ್ ಮೂಮೆಂಟ್, ಅದರಲ್ಲಿ ನಡೆದಿರೋಂಥ ಟ್ರೇಡ್ ಆಪರ್ಚುನಿಟೀಸ್, ಆ ಟ್ರೇಡ್ ಮಾಡೋಕ್ಕೆ ಮುಂಚೆ ಆ ಡೈನಮಿಕ್ ಸಿಸ್ಟಮ್ ಕೊಟ್ಟಿರೋಂಥ ಕ್ಲಾರಿಟಿ ಬಗ್ಗೆ ಎಲ್ಲ ಡೀಟೇಲಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ. ಇಂಡಿಯನ್ ಹೋಟೆಲ್ ಅನ್ನೋ ಒಂದು ಸ್ಟಾಕ್, ಅದರಲ್ಲಿ ಬಂದಿರೋಂಥ ಒಂದು ನ್ಯೂ ಟ್ರೇಡ್ ಆಪರ್ಚುನಿಟಿ. ನಮ್ಮ ಡೈನಮಿಕ್ ಸಿಸ್ಟಮ್ ಏನು ಮಾಡುತ್ತೆ, ಡೈಲಿ ಸಾಯಂಕಾಲ ನಮಗೆ ಒಂದು ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟಲ್ಲಿ ಯಾವ ಸ್ಟಾಕಲ್ಲ ಹೊಸ ಬೈಯಿಂಗ್ ಆಪರ್ಚುನಿಟಿ ಅಥವಾ ಸೆಲ್ಲಿಂಗ್ ಆಪರ್ಚುನಿಟಿ ಕೊಟ್ಟಿದೆ ಅಂತ ಡೈಲಿ ಸಾಯಂಕಾಲ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಬಂದಿರೋಂಥ ನ್ಯೂ ಆಪರ್ಚುನಿಟೀಸನ್ನು ನಾವು ಒಂದೊಂದು ಚೆಕ್ ಮಾಡ್ತೀವಿ, ಯಾವುದು ಒಳ್ಳೆಯ ಆಪರ್ಚುನಿಟಿ ಇದೆ ಅಂತ. ಅದರಲ್ಲಿ ಬಂದಿರೋಂಥ ಒಂದು ಆಪರ್ಚುನಿಟಿ 23ನೇ ತಾರೀಕು ಏಪ್ರಿಲ್ಗೆ ಇಂಡಿಯನ್ ಹೋಟೆಲ್ ಅನ್ನೋ ಒಂದು ಸ್ಟಾಕಲ್ಲಿ ಬಂದಿತ್ತು. ಆ ಒಂದು ಆಪರ್ಚುನಿಟಿ ಟ್ರೇಡ್ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಆ ಪ್ರೈಸ್ ಮೂಮೆಂಟಲ್ಲಿ ಏನೆಲ್ಲ ನಡೀತಿದೆ, ಎಲ್ಲಿಂದ ಬರ್ತಿದೆ, ಯಾವ ಕಡೆ ಸ್ಟ್ರೆಂತ್ ಜಾಸ್ತಿ ಇದೆ, ಪ್ರೆಷರ್ ಯಾವ ಕಡೆ ಇದೆ, ಡೌನ್ ಇದೆಯಾ, ಅಪ್ ಇದೆಯಾ, ಓಕೆ, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಸುಮಾರು ಜನ ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತಿನ ದಿವಸ ಟ್ರೇಡ್ ಮಾಡ್ತಿರೋ ಜನಕ್ಕೆ ಇದ್ರ ಬಗ್ಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. ನಾನು ಮಾರ್ಕೆಟಲ್ಲಿ ಪ್ರೆಷರ್ ಯಾವ ಕಡೆ ಇದೆ, ಸ್ಟ್ರೆಂತ್ ಯಾವ ಕಡೆ ಇದೆ, ಡೈರೆಕ್ಷನ್ ಯಾವ ಕಡೆ ಇದೆ, ಓವರಾಲ್ ಟ್ರೆಂಡ್ ಯಾವ ಕಡೆ ಇದೆ ಅನ್ನೋದ್ರ ಬಗ್ಗೆ ಪಾಯಿಂಟ್ಸ್ ಎಲ್ಲ ಡಿಸ್ಕಸ್ ಮಾಡುವಾಗ ಸುಮಾರು ಜನ ಇದ್ರ ಬಗ್ಗೆ ಯೋಚನೆನೇ ಮಾಡಿರಲ್ಲ, ಗೊತ್ತೂ ಇಲ್ಲ. ಜನರಲಾಗಿ ಹೋಗಿ ನಾವು ಬೈ ಮಾಡೋಣ, ಈ ಬೈ ಮಾಡೋದಕ್ಕೆ ಎಲ್ಲಿ ಬೈ ಮಾಡೋದು, ಸೆಲ್ ಮಾಡೋದು, ಆ ಪಿವಟ್ ಪಾಯಿಂಟ್ಸು ಅದು ಇದು ಅಂತ 1000 ಇದೆ, ಕರೆಕ್ಟ್ ಅಲ್ವಾ? ಬಟ್ ಆ ಒಂದು ಕ್ಲಾರಿಟಿ ತೊಗೊಂಬಿಟ್ರೆ, ಮಾರ್ಕೆಟ್ ಡೈರೆಕ್ಷನ್ ಆಗಲಿ ಅದರದ್ದು ಸ್ಟ್ರೆಂತ್ ಬಗ್ಗೆ ಕ್ಲಾರಿಟಿ ತೊಗೊಂಬಿಟ್ರೆ ಎಷ್ಟು ಈಸಿ ಆಗಿಬಿಡುತ್ತೆ ಟ್ರೇಡಿಂಗ್, ಎಷ್ಟು ಎಫರ್ಟ್ಲೆಸ್ ಆಗಿಬಿಡುತ್ತೆ ಟ್ರೇಡಿಂಗ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಸೊ ಆ 23ನೇ ತಾರೀಕು ಬಂದಿರೋಂಥ ಟ್ರೇಡ್ ಆಪರ್ಚುನಿಟಿ, ಆ ಟ್ರೇಡ್ ಮಾಡಬೇಕಾ ಮಾಡಬಾರ್ದಾ ಅಂತ ನಾನು ಪ್ರಶ್ನೆ ನಿಮ್ಮನ್ನು ಕೇಳಿದ್ದೆ. ಸುಮಾರು ಜನ ಅದಕ್ಕೆ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿದರು. ಸೊ ಅವ್ರು ರಿಪ್ಲೈ ಮಾಡಿರೋದಕ್ಕೂ ಕ್ಲಾರಿಟಿ ಕೊಟ್ಟೆ, ಜೊತೇಲಿ ಆ ಒಂದು ಟ್ರೇಡ್ ಆಪರ್ಚುನಿಟಿ ಅದು ಬಂದಾದಮೇಲೆ ನೆಕ್ಸ್ಟ್ ಏನಾಯಿತು, ನಾವು ಆ ಟ್ರೇಡ್ ಮಾಡಿದರೆ ಏನೆಲ್ಲ ಆಯಿತು ಆಪ್ಷನ್ಸಲ್ಲಿ, ಫ್ಯೂಚರ್ಸಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಪ್ರೀವಿಯಸ್ ವೀಡಿಯೋಲ್ಲೂ ಕೊಟ್ಟಿದ್ದೀನಿ. ಬಟ್ ಪ್ರೀವಿಯಸ್ ವೀಡಿಯೋಲ್ಲಿ ನಾನು ಡೈನಮಿಕ್ ಸಿಸ್ಟಮ್ ಪ್ರಕಾರ ಟ್ರೇಡ್ ಮಾಡಿದರೆ ಆ ಇಂಡಿಯನ್ ಹೋಟೆಲ್ ಅನ್ನೋ ಸ್ಟಾಕಲ್ಲಿ ಏನಾಗಿರೋದು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೋತ್ ಫ್ಯೂಚರ್ಸ್ಗೂ ಆಪ್ಷನ್ಸ್ಗೂ. ಇವತ್ತಿನ ಈ ವಿಡಿಯೋಲ್ಲಿ ಅದೇ ಇಂಡಿಯನ್ ಹೋಟೆಲ್ ಸ್ಟಾಕ್, ಅದೇ 23ನೇ ತಾರೀಕು ಬಂದಿರೋಂಥ ಟ್ರೇಡ್ ಆಪರ್ಚುನಿಟಿ, ಅಷ್ಟೆಲ್ಲ ಕ್ಲಾರಿಟಿ ತೊಗೊಂಡ್ಮೇಲೆ ಡೈನಮಿಕ್ ಲೈವ್ ಇಟ್ಕೊಂಡು ಟ್ರೇಡ್ ಮಾಡಿದರೆ ಏನಾಗಿರೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ 23ನೇ ತಾರೀಕು ಬಂದಿರೋಂಥ ನ್ಯೂ ಸೆಲ್ ಆಪರ್ಚುನಿಟಿ ಅದು. ಆ ಸೆಲ್ ಆಪರ್ಚುನಿಟಿ ಬರೋಕ್ಕೆ ಮುಂಚೆ ಏನೆಲ್ಲ ನಡೀತು ಅಂತ ನೋಡಿದಾಗ ಪ್ರೆಷರ್ ಎಲ್ಲ ಕಂಪ್ಲೀಟ್ಲಿ ಡೌನ್ವರ್ಡ್ಗೆ ಇತ್ತು ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಮರೀದೆ ಈ ಟ್ರೇಡನ್ನು ಮಾಡಬೇಕು, ಒಳ್ಳೆ ಟ್ರೇಡ್ ಆಪರ್ಚುನಿಟಿ, ಇದನ್ನು ಮರೀದೆ ಮಾಡಬೇಕು ಅನ್ನೋದು ನಾವು ಡೈನಮಿಕ್ ಸಿಸ್ಟಮ್ ಮುಖಾಂತರ ಡಿಸಿಷನ್ ತೊಗೊಂಬಿಟ್ವಿ. ಅದೇ ಅಷ್ಟು ಕ್ಲಾರಿಟಿ ಇಟ್ಕೊಂಡು ಡೈನಮಿಕ್ ಲೈವ್ ಬಂದು ನೋಡಿದಾಗ ಡೈನಮಿಕ್ ಲೈವಲ್ಲಿ ಏನಪ್ಪ ಆಗಿದೆ ಅಂದರೆ 23ನೇ ತಾರೀಕು ಆಲ್ರೆಡಿ ಡೈನಮಿಕ್ ಲೈವಲ್ಲಿ ಸೆಲ್ ಕೊಟ್ಬಿಟ್ಟಿದೆ. ಅಂದರೆ ಇದರಲ್ಲಿ ಏನು ಅರ್ಥ ಆಯಿತು, ಡೈನಮಿಕ್ ಸಿಸ್ಟಮ್ ಅಲ್ಲಿ ನಮಗೆ ನ್ಯೂ ಸೆಲ್ ಸಿಗ್ನಲ್ ಬರೋಕ್ಕೆ ಮುಂಚೆ ಡೈನಮಿಕ್ ಲೈವಲ್ಲಿ ಆಲ್ರೆಡಿ ಸೆಲ್ ಕೊಟ್ಬಿಟ್ಟಿದೆ. ಎಲ್ಲಪ್ಪ ಕೊಟ್ಟಿದೆ ಅಂದರೆ ನಮ್ಮ ಡೈನಮಿಕ್ ಲೈವಲ್ಲಿ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಅಂತ ಏನಿದೆ ಅದು ಮಧ್ಯಾಹ್ನ 1:55ಗೆ 23ನೇ ತಾರೀಕು ಅದು ಸೆಲ್ ಕೊಟ್ಬಿಟ್ಟಿದೆ. ಸೆಲ್ ಕೊಟ್ಟಾಗ ಅದರದ್ದು ಪ್ರೈಸ್ ಬಂದ್ಬಿಟ್ಟು 821.90 ಈ ರೇಂಜಲ್ಲಿ ಪ್ರೈಸ್ ನಡೀತಿತ್ತು. ಇವಾಗ ನಾವು ಡೈಲಿ ಕೂತ್ಕೊಂಡು ಮಲ್ಟಿಪಲ್ ಸ್ಟಾಕ್ಸ್ ಅಂತೂ ನೋಡ್ತಾ ಕೂತಿರೋಕ್ಕಾಗಲ್ಲ. ಬಟ್ ಡೈನಮಿಕ್ ಸಿಸ್ಟಮು ಲೈವ್ ಎರಡು ಜೊತೆಯಲ್ಲಿದ್ದಾಗ ಬೆನಿಫಿಟ್ ಏನು, ಡೈನಮಿಕ್ ಸಿಸ್ಟಮಲ್ಲಿ ನೋಡಿದ್ವಿ ನ್ಯೂ ಬೈ ಸೆಲ್ ರಿಪೋರ್ಟಲ್ಲಿ ಇಂಡಿಯನ್ ಹೋಟೆಲ್ ಅನ್ನೋ ಸ್ಟಾಕಲ್ಲಿ ನ್ಯೂ ಸೆಲ್ ಸಿಗ್ನಲ್ ಬಂದಿದೆ ಅಂತ 23ನೇ ತಾರೀಕು ಸಾಯಂಕಾಲ ನಮಗೆ ಗೊತ್ತಾಯಿತು. ಓಕೆ, ಸೊ ಸಾಯಂಕಾಲ ಗೊತ್ತಾದಮೇಲೆ ಎಲ್ಲ ಚೆಕ್ ಮಾಡಿದ್ವಿ, ಈ ಟ್ರೇಡ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಬಿಟ್ವಿ. ಡೈನಮಿಕ್ ಲೈವಲ್ಲಿ 24ನೇ ತಾರೀಕು ಬಂದು ಟ್ರೇಡ್ ಮಾಡೋಣ ಅಂತ ನೋಡಿದ್ರೆ ಅದರದ್ದು ಪ್ರೈಸ್ ಮಾರ್ಕೆಟ್ ಓಪನ್ ಆಗ್ತಾನೆ 823 ನಡೀತಿದೆ. ಓಕೆ, ಇವಾಗ ಏನು ಮಾಡೋದಿಲ್ಲಿ, ಆಲ್ರೆಡಿ ಸೆಲ್ ಸಿಗ್ನಲ್ ಬಂದುಬಿಟ್ಟಿದೆ ಹಿಂದಿನ ದಿವಸನೇ. ಅಲ್ಲಿ ಸೆಲ್ ಮಾಡಿದರೆ 821.9 ಸಿಕ್ಕಿರೋದು, ಬಟ್ ಇವತ್ತು 823 ಸಿಗ್ತಾ ಇದೆ. ಅಂದರೆ ಇನ್ನೂ ಒಳ್ಳೆ ರೇಟ್ ಸಿಗ್ತಿದೆ, ಇದನ್ನು ಯಾಕೆ ಮಿಸ್ ಮಾಡೋದು, ಅಲ್ಲೇ ಟ್ರೇಡ್ ಮಾಡಿದ್ದೀನಿ ಅಂತ ಲೆಕ್ಕದಲ್ಲಿ ಇಲ್ಲಿ ತೊಗೊಳ್ಳೋಣ ಟ್ರೇಡ್ ಅಂದ್ಬಿಟ್ಟು ಎಂಟ್ರಿ ತೊಗೊತೀವಿ, ಶಾರ್ಟ್ ಪೊಸಿಷನ್ ನಾವು
ತೊಗೊತೀವಿ 24ನೇ ತಾರೀಕು ಓಪನಿಂಗಲ್ಲಿ. ಶಾರ್ಟ್ ಪೊಸಿಷನ್ ತೊಗೊಂಡ್ಮೇಲೆ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬಂದು ಮತ್ತೆ ಮೇಲೆ ಹೋಗೋವಾಗ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ 3:30 ಅಷ್ಟೊತ್ತಿಗೆ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬರ್ತಿದೆ ಡೈನಮಿಕ್ ಲೈವಲ್ಲಿ. ಇವಾಗ ಈ ಜಿಗ್ಜ್ಯಾಗ್ ಸಿಗ್ನಲ್ ಬಂದರೆ ಏನರ್ಥ? ಪ್ರೈಸ್ ಇಲ್ಲಿಂದ ಟರ್ನ್ ಆಗಬಹುದು ಅಂತ ಅರ್ಥ. ಫಸ್ಟ್ ಆಫ್ ಆಲ್ ಜಿಗ್ಜ್ಯಾಗ್ ಎಲ್ಲಿ ಬಂದಿದೆ? ಅದು ಮೇಲ್ ಬಂದಿದೆ. ಮೇಲ್ ಬಂದಿದೆ ಅಂದರೆ ಪ್ರೈಸ್ ಟರ್ನ್ ಆಗಿ ಕೆಳಗೆ ಬರುತ್ತೆ ಅಂತ ಅರ್ಥ. ಸೊ ನಾವು ಆಲ್ರೆಡಿ ಶಾರ್ಟ್ ಪೊಸಿಷನ್ನಲ್ಲಿದ್ದೀವ, ಆರಾಮಾಗಿ ಪೊಸಿಷನ್ ಇಟ್ಕೊಂಡು ಕೂತ್ಕೊಳ್ಳೋಣ, ಇಷ್ಟೇ ಪ್ಲ್ಯಾನಿಂಗ್. ಅಲ್ಲಿಂದ ಏನಾಯಿತು, 25ನೇ ತಾರೀಕು ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆಗಿ ಫಸ್ಟ್ ಫ್ಯೂ ಮಿನಿಟ್ಸಲ್ಲೇ 9:15 ಮಾರ್ಕೆಟ್ ಓಪನ್ ಆಗಿ 9:30 ಅಷ್ಟೊತ್ತಿಗೆ ಶಾರ್ಪಾಗಿ ಮೇಲೋಗಿ 829 ತನಕನೂ ಹೈ ಮಾಡಿದೆ. ನಾನು ಹೇಳ್ತಿರೋದು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. 829 ಹೈ ಮಾಡಿದಾಗ ಇವಾಗ ಸುಮಾರು ಜನ ಟೆನ್ಷನ್ ಆಗಿಬಿಡ್ತಾರೆ. ಏನಕ್ಕೆ ಹೇಳಿ, 23ಕ್ಕೆ ಸೆಲ್ ಮಾಡಿದ್ದೀವಿ, 29ಗೆ ಹೋಗಿದೆ ಅಂದರೆ ₹6 ರಿವರ್ಸ್ ಆಗಿಬಿಟ್ಟಿದೆ. ₹6 ಅಂದರೆ ಒಂದು ಲಾಟ್ ಇದ್ರದ್ದು 1000 ಲಾಟ್ ಸೈಜ್, ₹6,000 ಮೈನಸ್ ಆಗ್ತಿದೆಯಲ್ಲ, ಏನು ಮಾಡೋದು ಅಂತ ಫುಲ್ಲು ಟೆನ್ಷನ್ನು, ಸ್ಟ್ರೆಸ್ಸು ಸ್ಟಾರ್ಟು. ಅದರಲ್ಲಿ ಹೋಗಿ ಸ್ವಲ್ಪ ಜನ ಎಡ್ಜಿಂಗ್ ಮಾಡಬೇಕು, ಸ್ಟಾಪ್ ಲಾಸ್ ಇಡಬೇಕು, ಅದಿಡಬೇಕು. ನೀವು ಇದೆಲ್ಲ ಮಾಡಿಲ್ಲ, ಅದಕ್ಕೆ ಟೆನ್ಷನು ಅಂದ್ಬಿಟ್ಟೆಲ್ಲ ಇನ್ನೊಂದು 4 ಜನ ನಿಮ್ಗೆ ಐಡಿಯಾ ತುಂಬಿಸ್ತಾರೆ. ನೀವು ಅಲ್ಲಿಂದ ಟ್ರ್ಯಾಕ್ ಬಿಟ್ಟು ಆಚೆ ಹೊಟ್ಟೋಗ್ತೀರ. ಬಟ್ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಒಂದೇ ಒಂದು ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಏನಂದರೆ, ಆ ಸಿಸ್ಟಮ್ ನಮ್ಗೆ ಎಂಟ್ರಿ ತೊಗೊಳಕ್ಕೆ ಹೇಳಿದೆಯಲ್ಲ, ಎಲ್ಲಿ ಎಕ್ಸಿಟ್ ಮಾಡಬೇಕು ಆ ಸಿಸ್ಟಮೇ ಹೇಳುತ್ತೆ. ನಾನು ಯಾಕೆ ಮಧ್ಯದಲ್ಲಿ ತಲೆ ಕೆಡಿಸ್ಕೊಳ್ಳಿ? ನಾನು ಯಾಕೆ ಸುಮ್ಮನೆ ನಾನು ಐಡಿಯಾ ಯೂಸ್ ಮಾಡಿ ಇರೋದನ್ನು ಕೆಡಿಸ್ಕೊಳ್ಳೋದು? ಅದು ಏನು ಹೇಳುತ್ತೋ ಫಾಲೋ ಮಾಡೋಣ ಸುಮ್ಮನೆ ಫಸ್ಟ್, ಅದಾದಮೇಲೆ ನೋಡೋಣ ಏನಾಗುತ್ತೆ ಅನ್ನೋದು. ಸೊ ವೆಯ್ಟ್ ಮಾಡ್ತಿರೋವಾಗ 829 ತನಕ ಹೋದ್ರೂ ಮೇಲ್ಗಡೆ 9:55ಗೆಲ್ಲ ಡೈನಮಿಕ್ ಲೈವಲ್ಲಿ ಮತ್ತೆ ಇನ್ನೊಂದು ಜಿಗ್ಜ್ಯಾಗ್ ಬಂತು. ಅಂದರೆ ಅದೇನು ಹೇಳ್ತಿದೆ, ಅದು ಏನೇ ಮೇಲೆ ಬಂದ್ರೂ ವಾಪಸ್ ಇಲ್ಲಿಂದ ತಿರ್ಗಾ ಡೌನ್ ಹೋಗುತ್ತೆ, ಆರಾಮಾಗಿರಿ ಅಂತ. ಸೊ ಶಾರ್ಟ್ ಪೊಸಿಷನ್ ಇಟ್ಕೊಂಡಿರೋರು ಆ ಶಾರ್ಟ್ ಪೊಸಿಷನ್ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಬಟ್ 23ನೇ ತಾರೀಕು ಸೆಲ್ ಬಂದಾಗ ಯಾರಾದರೂ ಸೆಲ್ ಮಾಡದೆ ಹೋಗಿದ್ರೆ, ಹೋಗಲಿ 24ನೇ ತಾರೀಕು ಮಾರ್ಕೆಟ್ ಓಪನ್ ಆದಾಗ ಯಾರಾದರೂ ಎಂಟ್ರಿ ಮಾಡದೆ ಹೋಗಿದ್ರೆ, ಮಿಸ್ ಮಾಡಿಬಿಟ್ಟಿದ್ದಿದ್ರೆ ಅವ್ರು ಏನು ಮಾಡ್ಬೋದು, ಇವಾಗ ಬಂದು ಎಂಟ್ರಿ ತೊಗೋಬೋದು. 829 ಇನ್ನೂ ಹೈಯರ್ ರೇಟಿಗೆ ಸಿಗ್ತಿದೆ. ಜೊತೆಯಲ್ಲಿ ಮೇಲ್ಗಡೆ ಒಂದು ಸಿಗ್ನಲ್ಲೂ ಇದೆ. ರೈಟ್ ಅಟ್ ದ ಟಾಪ್ ಈ ಡೈನಮಿಕ್ ಲೈವ್ ಸಿಗ್ನಲ್ ಕೊಟ್ಟಿದೆ, ಇಲ್ಲಿಂದ ಟರ್ನ್ ಆಗುತ್ತೆ, ಡೌನ್ ಹೋಗುತ್ತೆ ಅಂತ. ಆ ಟಾಪಲ್ಲೇ ತೊಗೋಬೋದಾಗಿತ್ತಾ? ಹೌದಲ್ವಾ? ಬಟ್ ಇರಲಿ, ನಾವು ಆಲ್ರೆಡಿ 823ಗೆ ತೊಗೊಂಡಾಯ್ತು 24ನೇ ತಾರೀಕು. ಸೊ 25ನೇ ತಾರೀಕು ಆ ಹೈ ಮಾಡಿ ಆ ಜಿಗ್ಜ್ಯಾಗ್ ಬಂದ ಮೇಲೆ ಅಲ್ಲಿಂದ ಶಾರ್ಪಾಗಿ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೇಮ್ ಡೇ ಡೌನ್ ಬಂದು ಫುಲ್ಲು ಲೋ ಬಂದು ಅಲ್ಲಿಂದ ತಿರ್ಗಾ ಮೇಲೆ ಹೋಗೋವಾಗ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಏನಾಯಿತು ಅಂದರೆ, ನಮ್ಮ ಡೈನಮಿಕ್ ಲೈವಲ್ಲಿ ID3 ಅಂತ ಏನು ಹೇಳ್ತೀವಿ, ಅದರಲ್ಲಿ ಸ್ಪೀಡ್ ಸಿಗ್ನಲ್ ಬಂದು ಬೈ ಸಿಗ್ನಲ್ ಕೊಟ್ಬಿಟ್ಟಿದೆ. ಸೊ ಇವಾಗ ಬೈ ಸಿಗ್ನಲ್ ಕೊಟ್ಟಾಗ ಫಸ್ಟು ನಾವು ಏನು ಯೋಚನೆ ಮಾಡ್ತೀವಿ ನೋಡಿ, ಎಲ್ಲ ಸೆಲ್ಲಿಂಗ್ ಕಡೆನೇ ಇದೆ, ಪ್ರೆಷರ್ ಎಲ್ಲ ಡೌನ್ ಇದೆ, ಡೈರೆಕ್ಷನ್ ಡೌನ್ ಇದೆ. ಡೌನ್ ಡೈರೆಕ್ಷನಲ್ಲಿ ಪ್ರೈಸ್ ಮೇಲೆ ಹೋಗ್ತಿದೆ ಅಂದರೆ ಈ ಅಪ್ ಮೂಮೆಂಟ್ ತುಂಬ ಹೊತ್ತು ನಿಲ್ಲಲ್ಲ, ವಾಪಸ್ ಆ ಒರಿಜಿನಲ್ ಡೈರೆಕ್ಷನ್ಗೆ ಅದು ಬರುತ್ತೆ. ಒಂದು. ಎರಡನೇದು, ಆಪೋಸಿಟ್ ಡೈರೆಕ್ಷನ್ಗೆ ಆಪೋಸಿಟ್ ಹೋಗ್ತಿರೋವಾಗ ಒಂದು ಬೈ ಸಿಗ್ನಲ್ ಬೇರೆ ಬಂದಿದೆ. ಇಂಥ ಜಾಗದಲ್ಲಿ ಹುಷಾರಾಗಿ ಟ್ರೇಡ್ ಮಾಡಬೇಕು. ಸುಮ್ಮನೆ ಬೈ ಬಂತು ಅಂತ ಬೈ ಮಾಡೋದಲ್ಲ. ಹುಷಾರಾಗಿ ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ತಿಳಿಸ್ತೀವಿ. ಆ ಡೈರೆಕ್ಷನ್ಗೆ ಆಪೋಸಿಟ್ ನಿಮಗೆ ಟ್ರೇಡ್ ಬಂದಾಗ ಇಂಥ ಪಾಯಿಂಟ್ಸ್ ಚೆಕ್ ಮಾಡಿ, ಎಲ್ಲ ಕ್ಲಿಯರ್ ಇದ್ದರೆ ಟ್ರೇಡ್ ತೊಗೊಳ್ಳಿ, ಯಾವುದು ಕ್ಲಾರಿಟಿ ಇಲ್ಲ ಅಂದರೆ ಈ ಟ್ರೇಡ್ನ ಮಾಡಬೇಡಿ ಅನ್ನೋದನ್ನು ತಿಳಿಸಿರ್ತೀವಿ. ಸೊ ಆ ಲೆಕ್ಕದ ಪ್ರಕಾರ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಏನೂ ಇಶ್ಯೂ ಇಲ್ಲ, ಕ್ಲಿಯರ್ ಟ್ರೇಡ್ ಇದೆ, ಇದು ಬೈ ಆಪರ್ಚುನಿಟಿ. ಸರಿ, ಕ್ಲಿಯರ್ ಟ್ರೇಡ್ ಇದೆಯಲ್ಲ ಅಂದ್ಬಿಟ್ಟು ಏನು ಮಾಡಿರ್ತೀವಿ, ಪ್ರೀವಿಯಸ್ ಶಾರ್ಟ್ ಪೊಸಿಷನ್ನ ಇಲ್ಲಿ ಎಕ್ಸಿಟ್ ಮಾಡಿ ಇಲ್ಲಿಗೆ ಲಾಂಗ್ ಪೊಸಿಷನ್ ತೊಗೊತೀವಿ. ಸೊ ಎಕ್ಸಿಟ್ ಮಾಡಿ ಲಾಂಗ್ ಪೊಸಿಷನ್ ತೊಗೊಳ್ಳೋಣ ಅಂದರೆ ಪ್ರೈಸ್ ಅಷ್ಟೊತ್ತಿಗೆ 796.10 ಈ ರೇಟಿಗೆ ನಾವು ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ಪೊಸಿಷನ್ ತೊಗೊಂಡಿರ್ತೀವಿ. ಲಾಂಗ್ ತೊಗೊತಾನೆ ಏನಾಗೋಯ್ತು ಅಂದರೆ, ಅಲ್ಲಲ್ಲೇ ಇದ್ದು ಮಾರನೇ ದಿವಸ ಪ್ರೈಸು ಒಂದೇ ಸಮ ಡೌನ್ ಬಂದ್ಬಿಡ್ತು. ಡೌನ್ ಬರೋದು ಬಂತು 781 ರೇಂಜ್ಗೆಲ್ಲ ಬಂದ್ಬಿಡ್ತು. ಇವಾಗ ನಾರ್ಮಲ್ ಟ್ರೇಡರ್ಸ್ ಬಂದು ಭಯಪಟ್ಬಿಡ್ತಾರೆ ಇಲ್ಲಿ. ಏನಕ್ಕೆ ಹೇಳಿ, ನೀವು 796ಗೆ ಬೈ ಮಾಡಿ 781ಗೆ ಬಂದಿದೆ ಅಂದರೆ 15 ಪಾಯಿಂಟ್ ನಿಮ್ಮ ಟ್ರೇಡ್ಗೆ ಆಪೋಸಿಟ್ ಹೋಗಿದೆ. ಅಂದರೆ 15,000 ಒಂದು ಲಾಟಿಗೆ ಅಲ್ವಾ? ಮಾರ್ಜಿನ್ ರಿಕ್ವೈರ್ಮೆಂಟೇ ಅದಕ್ಕೆ 1,69,000 ಇದೆ, ಅದರಲ್ಲಿ 15,000 ರೂಪಾಯಿ ಡೌನ್ ಬಂದಿದೆ. ಏನಪ್ಪ ಮಾಡೋದು, ಹಿಂಗಾಗೋಯ್ತಲ್ಲ.
ಪುಣ್ಯಕ್ಕೆ. ಅದು ಅದರಲ್ಲಿ ಯಾರಾದರೂ ಈ ಡೈನಮಿಕ್ ಲೈವ್ ಫಾಲೋ ಮಾಡಿ ನಾನು ಟ್ರೇಡ್ ಮಾಡೋಣ ಅಂತ ಮೊದಲನೇ ಟ್ರೇಡ್ ಈ ಟ್ರೇಡ್ ತೊಗೊಂಡ್ಬಿಟ್ಟಿದ್ದೀರಿ ಅಂತೂ ಹೋಯ್ತು ಅವ್ರ ಕತೆ. ಟೆನ್ಷನಲ್ಲೇ ಅವರು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ನಮ್ಮ ಡೈನಮಿಕ್ ಮೆಂಬರ್ಸ್ ಯಾವುದೇ ಥರದ್ದು ಟೆನ್ಷನ್ ತೊಗೊಳೋದಿಲ್ಲ. ಏನಕ್ಕೆ ತೊಗೊಳೋದಿಲ್ಲ ಅಂದರೆ ಅಲ್ಲಿ 1,69,000 ಮಾರ್ಜಿನ್ ಅವ್ರು ಕೇಳ್ತಿರೋವಾಗ ನಾವೆಷ್ಟು ಇಟ್ಕೋಬೇಕು ಅಕೌಂಟಲ್ಲಿ ಫಂಡ್ಸ್, ಎಷ್ಟು ಫಂಡ್ಸ್ ಇಟ್ಕೊಂಡು ನಾನು 1 ಲಾಟ್ ಟ್ರೇಡ್ ಮಾಡಬೇಕು ಅಂತಲೇ ಸ್ವಲ್ಪ ರೂಲ್ಸ್ ಇದೆ. ಆ ರೂಲ್ಸ್ ಫಾಲೋ ಮಾಡುವಾಗ ಈ 15,000ಕ್ಕೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮಾಗಿ ಪೊಸಿಷನ್ ಇಟ್ಕೊತಾರೆ. ಏನಕ್ಕೆ? ಎಕ್ಸಿಟ್ ಮಾಡಬೇಕು ಅಂದರೆ ಸಿಸ್ಟಮೇ ಎಕ್ಸಿಟ್ ಸಿಗ್ನಲ್ ಕೊಡುತ್ತೆ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು? ಸೊ ಆ ಥರ ವೆಯ್ಟ್ ಮಾಡ್ತಿರೋವಾಗ ಅಲ್ಲಿ ಕೆಳಗಡೆ 781 ಬರೋವಾಗ ಕೆಳಗಡೆ ಮತ್ತೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬಂದ್ಬಿಡ್ತು. ಕೆಳಗಡೆ ಜಿಗ್ಜ್ಯಾಗ್ ಬಂದಿರೋದ್ರಿಂದ ಏನರ್ಥ? ಇಲ್ಲಿಂದ ಮತ್ತೆ ಟರ್ನ್ ಆಗುತ್ತೆ ಅನ್ನೋದು ಅದು ಹೇಳ್ತಿರೋದು. ಸೊ ನಾವು ಹೆಂಗಿದ್ರು ಲಾಂಗಲ್ಲಿದ್ದೀವಿ, ಪ್ರೈಸ್ ಡೌನ್ ಬಂತು, ಕೆಳಗಡೆ ಜಿಗ್ಜ್ಯಾಗ, ಇಲ್ಲಿಂದ ತಿರ್ಗಾ ಇವಾಗ ಮೇಲೆ ಬರುತ್ತೆ, ಸ್ವಲ್ಪ ಆರಾಮಾಗಿರೋಣ. ಒಂದು. ಎರಡನೇದು, ಅದು ಹಿಂದಿನ ದಿವಸ ಬೈ ಬಂದಾಗ ಯಾರಾದರೂ ಬೈ ಮಾಡದೆ ಹೋಗಿದರೆ ಇವಾಗ ಬೆಸ್ಟ್ ಬೈ ಸಿಗ್ತಾ? ಎವ್ರಿ ಟೈಮ್ ಈ ಥರ ಸಿಗತ್ತೆ ಅನ್ನೋದಿಲ್ಲ, ಬಟ್ ಸಿಗ್ದಾಗ ಯುಟಿಲೈಸ್ ಮಾಡ್ಕೋಬೋದಾ? ಹೌದಲ್ವಾ? ಈ ಸ್ವಲ್ಪ ಜನ ಹೇಳ್ತಾರೆ ಇಲ್ಲಿ ಆ್ಯಾವ್ರೇಜ್ ಮಾಡ್ಬೋದಾ ಅಂತ. ಓಕೆ, ತಲೆ ನೆಟ್ಟಿಗಿರೋದು ಇಷ್ಟ ಇಲ್ವಾ? ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ? ಒಂದೇ ಸತಿ ಬಿಲ್ಡಿಂಗ್ ಮೇಲಿಂದ ಎಗರ್ಬಿಡೋಣ ಒಂದೇ ಸತಿ ಅನ್ನೋ ಲೆಕ್ಕನ, ಸ್ವರ್ಗಕ್ಕೆ ಹೋಗ್ಬಿಡೋಣ ಅಂತನ? ಯಾಕೆ ಈ ಥರ ಎಲ್ಲ ತಲೆ ಕೆಡಿಸ್ಕೊಂಡು? ಈ ಆ್ಯಾವ್ರೇಜಿಂಗ್ ಅನ್ನೋದು ಬಂದು ನನ್ನ ಒಪಿನಿಯನಲ್ಲಿ ನಿಮ್ಮ ಕ್ಯಾಪಿಟಲ್ ಮೇಲೆ ನೀವು ಕಮಿಟ್ ಮಾಡೋಂಥ ಒಂದು ಕ್ರೈಮ್, ದೊಡ್ಡ ತಪ್ಪು ಕೆಲಸ. ನೀವು ಓವರ್ ಬರ್ಡನ್ ಮಾಡಿಬಿಡ್ತೀರಾ ನಿಮ್ಮ ಕ್ಯಾಪಿಟಲ್ನ. ಯಾಕೆ? ಆ ಕ್ಯಾಪಿಟಲ್ನ ಸ್ವಲ್ಪ ಉಳಿಸಿ, ಅದನ್ನು ಸ್ವಲ್ಪ ಫ್ರೀ ಆಗಿಬಿಡಿ. ಓಕೆ, ಈ ಆ್ಯಾವ್ರೇಜಿಂಗ್ ಕೆಲಸ ಎಲ್ಲ ಮಾಡಿಕೊಂಡು ನಿಮಗೆ ಟೆನ್ಷನ್. ಕೊನೆಯಲ್ಲಿ ಎಲ್ಲಿ ನೀವು ಇನ್ನೊಂದು ಆ್ಯಾವ್ರೇಜ್ ಮಾಡಿಬಿಟ್ಟು ಪೊಸಿಷನ್ ತೊಗೊಂಬಿಟ್ಟು ಕೂತ್ಕೊಂಬಿಡಿ ನೋಡೋಣ, ಅಲ್ಲಿಂದ ₹1 ಡೌನ್ ಬಂದ್ರೂ ತಯತಕ್ಕ ಆಗ್ಬಿಡತ್ತೆ ಇಲ್ಲಿ ಕತೆ. ಹೌದಲ್ವಾ? ಸೊ ಅಂಥ ಕೆಲಸ ಎಲ್ಲ ಮಾಡಬೇಡಿ. ಯಾರಾದರೂ ಮಿಸ್ ಮಾಡಿದರೆ ಎಂಟ್ರಿ ತೊಗೊಳ್ಳಿ ಅಂತ ಹೇಳಕ್ಕೆ ಬರ್ತಿದ್ದೀನಿ. ಸೊ ಅಲ್ಲಿಂದ ಏನಾಯಿತು, ಪ್ರೈಸ್ ಒಂದೇ ಸಮ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಲ್ ಬರ್ತಾ 801 ತನಕನೂ ಮೇಲ್ ಬಂದುಬಿಟ್ಟಿದೆ. ಅದು ಎಷ್ಟು ಟೈಮಲ್ಲಿ? 9:15 ಹಿಡಿದು 10 ಗಂಟೆ ಅಷ್ಟೊತ್ತಿಗೆ 781 ಹಿಡಿದು 801 ತನಕ ಬಂದಿದೆ. ಇವಾಗ 801 ಬರ್ತಿರೋವಾಗ ನಮ್ಮ ID3ಯಲ್ಲಿ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್. ಮತ್ತೆ ಈ ಜಿಗ್ಜ್ಯಾಗ್ ಸಿಗ್ನಲ್ ಬರ್ತಾನೆ ನಮಗೆ ಮೊದಲೇ ಗೊತ್ತು, ನಾವು ಡೈರೆಕ್ಷನ್ಗೆ ಆಪೋಸಿಟ್ ಪೊಸಿಷನ್ ತೊಗೊಂಡ್ಬಿಟ್ಟಿದ್ದೀವಿ, ತುಂಬ ಹೊತ್ತು ಇಟ್ಕೋಬಾರ್ದು, ಬಂದಿದ್ದ ಪ್ರಾಫಿಟ್ನ ತೊಗೊಂಡು ಆಚೆ ಬರ್ತಾ ಇರಬೇಕು ಅಂತ ಏನು ಮಾಡ್ತೀವಿ, ಆ ಜಿಗ್ಜ್ಯಾಗ್ ಕನ್ಫರ್ಮ್ ಆಗ್ತಾನೆ 10 ಗಂಟೆಗೆ ಆ ಪೊಸಿಷನ್ನ ಎಕ್ಸಿಟ್ ಮಾಡಿಬಿಟ್ಟಿರ್ತೀವಿ. ಮಾಡಿದಾಗ ಅದರದ್ದು ಪ್ರೈಸ್ ಬಂದ್ಬಿಟ್ಟು 799.25 ಈ ರೇಂಜಲ್ಲಿ ನಮಗೆ ಎಕ್ಸಿಟ್ ಸಿಕ್ಕಿರುತ್ತೆ. ಅಂದರೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮಗೆ 3 ಪಾಯಿಂಟ್ ಬೆನಿಫಿಟ್ ಸಿಕ್ಕಿರುತ್ತೆ. ಹಿಂದಿನ ಟ್ರೇಡಲ್ಲಿ ನಮಗೆ 26 ಪಾಯಿಂಟ್ ಬೆನಿಫಿಟ್ ಸಿಕ್ತು, ಈ ಟ್ರೇಡಲ್ಲಿ ಬರೀ 3 ಪಾಯಿಂಟ್. ಬಟ್ ಇಂಥ ಒಂದು ಟ್ರೇಡ್ ಸಿಕ್ಬಿಟ್ರೆ ನಮ್ಮ ಟ್ರೇಡರ್ಸ್ಗಂತೂ ದೊಡ್ಡ ಸಮಸ್ಯೆ. ಏನಪ್ಪ ಸಮಸ್ಯೆ ಅಂದರೆ, ಎಂಟ್ರಿ ತೊಗೊಂಡು 15 ಪಾಯಿಂಟ್ ಮೈನಸ್ ನೋಡಿದ್ದೀವಿ, ಕೊನೆಯಲ್ಲಿ ಬಂದು 3 ಪಾಯಿಂಟ್ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡೋದಾ? ಇದು ಮೋಸ, ಇದು ಟ್ರೇಡಿಂಗ್, ಇದು ಚೆನ್ನಾಗಿಲ್ಲ. ಇದು ಈ ಪ್ರಾಸೆಸ್ಸು ಚೆನ್ನಾಗಿಲ್ಲ, ಈ ಸಿಸ್ಟಮು ಚೆನ್ನಾಗಿಲ್ಲ, ಅದು ಸರಿ ಇಲ್ಲ, ನೀನು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಎಲ್ಲರ ಮೇಲೂ ಬೈಯೋದು, ಕೊರಗೋದು ಇದೇ ಆಗೋಗುತ್ತೆ. ಓಕೆ, ಸೊ ಇವಾಗ 15 ಪಾಯಿಂಟ್ ಮೈನಸ್ ನೋಡಿದ್ದೀನಿ, ಇಲ್ಲ ಈ ಸತಿ 15 ಪಾಯಿಂಟ್ ಪ್ರಾಫಿಟ್ ಬಂದ್ರೇ ನಾನು ಎಕ್ಸಿಟ್ ಮಾಡೋದು ಅಂತ ಹಠ ಮಾಡಿ ಕೂತ್ಕೊಂಡ್ರೆ ನಮ್ಮ ಹಠಕ್ಕೆ ಮಾರ್ಕೆಟ್ ಮೂವ್ಮೆಂಟ್ ಆಗೋದಿಲ್ಲ. ಮಾರ್ಕೆಟ್ ಮೂವ್ಮೆಂಟ್ ತಕ್ಕಂಗೆ ನಾವು ಟ್ರೇಡ್ ಮಾಡಬೇಕು. ಮೊದಲೇ ಡೈರೆಕ್ಷನ್ಗೆ ಆಪೋಸಿಟ್ ಪೊಸಿಷನ್ ತೊಗೊಂಡು ಕೂತಿದ್ದೀವಿ, ಬಂದಿದ್ದೀನಿ ಎಕ್ಸಿಟ್ ಮಾಡಿರಿ ಫಸ್ಟು ಅಂದರೆ ಅದನ್ನು ಬಿಟ್ಬಿಟ್ಟು ಇಷ್ಟೆಲ್ಲ ಯೋಚನೆ, ಇದೆಲ್ಲ ಎಕ್ಸ್ಟ್ರಾ ಥಿಂಕಿಂಗ್. ಇದೆಲ್ಲ ನಾವು ನಮ್ಮ ಬ್ರಿಲಿಯನ್ಸ್ನ ಬಂದ್ಬಿಟ್ಟು ತುಂಬ ನಾವೇ ಬ್ರಿಲಿಯಂಟ್ ಅನ್ನೋ ಲೆಕ್ಕದಲ್ಲಿ ಥಿಂಕ್ ಮಾಡೋವಂಥ ವಿಷಯಗಳು. ಓಕೆ, ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ದೂರ ಇಡಿ. ನಾವು ಬ್ರಿಲಿಯಂಟ್ ಅಂದರೆ ಅದು ನಮಗೆ, ಮಾರ್ಕೆಟ್ಗಲ್ಲ. ಮಾರ್ಕೆಟಲ್ಲಿ ಮಾರ್ಕೆಟೇ ಬ್ರಿಲಿಯಂಟ್. ಅದು ಹೇಳ್ದಂಗೆ ನಾವು ಅದ್ರ ಜೊತೆ ಮೂವ್ಮೆಂಟ್ ಆಗಬೇಕು. ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ಎಕ್ಸಿಟ್ ಮಾಡ್ತೀವಿ. ಸಿಸ್ಟಮ್ ಏನು ಹೇಳುತ್ತೆ ಕಣ್ಣು ಮುಚ್ಕೊಂಡು ಫಾಲೋ ಮಾಡಿ, ಇಲ್ಲದೇ ಬರೋ ಯೋಚನೆಗಳೆಲ್ಲ ತಲೆಯಲ್ಲಿ ಬರೋಕ್ಕೆ ಬಿಟ್ಬಿಟ್ರಿ ಅಂದರೆ ಕಷ್ಟ ಆಗ್ಬಿಡುತ್ತೆ ಟ್ರೇಡಿಂಗಲ್ಲಿ. ಕರೆಕ್ಟಾ? ಸೊ ಅಲ್ಲಿ ಎಕ್ಸಿಟ್ ಮಾಡ್ತೀವಿ. ಎಕ್ಸಿಟ್ ಮಾಡಾದಮೇಲೆ ಏನಾಯಿತು, ಪ್ರೈಸ್ ಅಲ್ಲಲ್ಲೇ ಮೂವ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಡೇ 29ನೇ ತಾರೀಕಿಗೆ ಪ್ರೈಸ್ ಏನು ಮಾಡ್ತು, ಇನ್ನು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೇಲೆ ಹೋಗ್ತಿರೋವಾಗ ಇವಾಗ ID3 ಅಲ್ಲಿ ಲಾಂಗ್ ಸಿಗ್ನಲ್ ನಮಗೆ ಬೈ ಕೊಟ್ಬಿಡ್ತು 9:30 ಅಷ್ಟೊತ್ತಿಗೆ ಬೆಳಗ್ಗೆ. ನಾರ್ಮಲಿ ಬೈ ಕೊಡ್ತಿದೆ ಅಂದರೆ ಇದು ಕ್ಲಿಯರ್ ಆಪರ್ಚುನಿಟಿನ ಅಂತ ಮತ್ತೆ ಚೆಕ್ ಮಾಡ್ತೀವಿ. ಏನಕ್ಕೆ ಹೇಳಿ, ನಮಗೆ ಗೊತ್ತಲ್ಲ ಡೈರೆಕ್ಷನ್ ಎಲ್ಲ ಡೌನ್ ಇದೆ, ಅದು ಡೈನಮಿಕ್ ಸಿಸ್ಟಮಲ್ಲಿ ಹಿಂದಿನ ದಿವಸನೇ ನೋಡಿಟ್ಕೊಂಡಿರ್ತೀವಲ್ಲ. ಸೊ
ನೋಡಿದ್ರೆ ID3 ಲಾಂಗ್ ಸಿಗ್ನಲ್ ಬೈ ಕೊಟ್ಟಿದ್ದ ಟೈಮಲ್ಲೇ ಇಂಟ್ರಾ ವೀಕಲ್ಲಿ ಮೇಲ್ಗಡೆ ಲಾಂಗ್ ಸಿಗ್ನಲ್ ಅಡ್ಡ ಬಂದು ನಿಂತಿದೆ. ಅಂದರೆ ಒಂದು ಎಂಟ್ರಿ ಮಾಡೋಣ ಅಂದರೆ ಇನ್ನೊಬ್ರು ಯಾರು ಅಡ್ಡ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಟ್ರೇಡ್ ತೊಗೊಳ್ಳೋವಾಗ ಯಾರು ಅಡ್ಡ ಇರಬಾರ್ದು. ಓಕೆ, ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಈ ಬೈ ಆಪರ್ಚುನಿಟಿ ನಾವು ಮಾಡಿರಲ್ಲ. ಸರಿ, ವೆಯ್ಟ್ ಮಾಡಿದ್ರೆ 9:55ಗಲ್ಲ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ನ ಟಚ್ ಮಾಡಿ ಅಲ್ಲೇ ನಿಂತ್ಕೊಂಡ್ಬಿಡ್ತು ಪ್ರೈಸ್. ಇದು ಒಂದು ಸಿಗ್ನಲ್ಲೇ ನಮ್ಮ ಡೈನಮಿಕ್ ಲೈವಲ್ಲಿ. ಅಲ್ಲಿಂದ ಮತ್ತೆ ಪ್ರೈಸ್ ಟರ್ನ್ ಆಗಿ ಡೌನ್ ಬರುತ್ತೆ ಅನ್ನೋದು ಅರ್ಥ. ಏನಕ್ಕೆ ಹೇಳಿ, ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಇನ್ನೂ ಸೆಲ್ಲಲ್ಲೇ ಇದೆ, ಅದಿನ್ನೂ ಬೈಯೇ ಕೊಟ್ಟಿಲ್ಲ. ಓಕೆ, ಸೊ ಆ ಲೆಕ್ಕದಲ್ಲಿ ಈ ಸಿಗ್ನಲ್ಗೆ ನಾವೇನು ಮಾಡಿರ್ತೀವಿ, ಮತ್ತೆ ಶಾರ್ಟ್ ಪೊಸಿಷನ್ ತೊಗೊಂಡಿರ್ತೀವಿ. ಶಾರ್ಟ್ ಪೊಸಿಷನ್ ತೊಗೊಳ್ಳೋಣ ಅಂದರೆ 810 ಈ ರೇಂಜಲ್ಲಿ ನಮಗೆ ಸೆಲ್ ಆಪರ್ಚುನಿಟಿ ಸಿಕ್ಕಿದ್ದು. ಅಲ್ಲಿ ಸೆಲ್ ಮಾಡಿದ್ಮೇಲೆ ಅಲ್ಲಿಂದ ಪ್ರೈಸ್ ಶಾರ್ಪಾಗಿ ಸ್ವಲ್ಪ ಡೌನ್ ಬರ್ತಿರೋವಾಗ ಅದೇ ಇಂಟ್ರಾ ವೀಕಲ್ಲಿ ಕೆಳಗಡೆ ಮಿಡ್ ಸಿಗ್ನಲ್ ಅಂತ ಏನು ಹೇಳ್ತೀವಿ ಅದು ಪ್ರೈಸ್ ಬಂದು ಅದನ್ನು ಟಚ್ ಮಾಡ್ತಿದೆ. ಇವಾಗ ಅದನ್ನು ಟಚ್ ಮಾಡ್ತಿದೆ ಅಂದರೆ ಏನರ್ಥ, ಒಂದು ಅದ್ರ ಕೆಳಗೆ ಕ್ಲೋಸ್ ಆಗಿ ಪ್ರೈಸ್ ಫರ್ದರ್ ಡೌನ್ ಹೋಗಬೇಕು, ಅಥವಾ ಅದ್ರ ಕೆಳಗೆ ಕ್ಲೋಸ್ ಆಗೋಕ್ಕಾಗದೆ ಅಲ್ಲಿಂದ ಟರ್ನ್ ಆಗಿ ತಿರ್ಗಾ ಮೇಲೆ ಬರೋಕ್ಕೆ ಚಾನ್ಸಸ್ ಸಿಕ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ಆ ಶಾರ್ಟ್ ಪೊಸಿಷನ್ನ ಫಸ್ಟ್ ಎಕ್ಸಿಟ್ ಮಾಡ್ಕೊಂಬಿಡೋಣ ಅಂತ 795.5 ಈ ರೇಂಜಲ್ಲಿ ನಾವು ಅದನ್ನು ಎಕ್ಸಿಟ್ ಮಾಡಿರ್ತೀವಿ. 810 ಹಿಡಿದು 795.5 ಅಂದರೆ ಆಲ್ಮೋಸ್ಟ್ 14 ಚಿಲ್ಲರೆ ಪಾಯಿಂಟ್ಸ್ ನಮಗೆ ಈ ಟ್ರೇಡಲ್ಲಿ ಬೆನಿಫಿಟ್ ಸಿಕ್ಕಿರುತ್ತೆ. ಸರಿ, ಎಕ್ಸಿಟ್ ಮಾಡ್ಕೊಂಬಿಟ್ವಿ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ತಿರೋವಾಗ ಪ್ರೈಸ್ ಇನ್ನೂ ಫರ್ದರ್ ಡೌನ್ ಬಂದುಬಿಡ್ತು. ಆ ಮಿಡ್ ಸಿಗ್ನಲ್ ಏನು ಅಡ್ಡ ಬಂದಿತ್ತು ಅದು ಸೆಲ್ ಕೊಟ್ಬಿಡ್ತು. ಸರಿ, ಇವಾಗ ಮಿಡ್ ಸಿಗ್ನಲ್ ಸೆಲ್ ಕೊಟ್ಬಿಡ್ತಲ್ಲ ಅಂತ ಇವಾಗ ಏನು ಮಾಡ್ತೀವಿ, ನಾರ್ಮಲಿ ನಾವು ಮತ್ತೆ ಸೆಲ್ ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಬಟ್ ಈ ಜಾಗದಲ್ಲಿ ಒಂದೇ ಒಂದು ಇಶ್ಯೂ ಇತ್ತು. ಏನಪ್ಪ ಅಂದರೆ, ಡೈನಮಿಕ್ ಲೈವಲ್ಲಿ ಸೈಡ್ ವೇಸ್ ನೋವು ಅಂತ ಒಂದು ಇನ್ಫಾರ್ಮೇಷನ್ ಅದು ಸೆಲ್ ಕೊಡ್ತಿದೆ. ಸೆಲ್ ಕೊಡೋದ್ರ ಜೊತೆಲೇ ಸೈಡ್ ವೇಸಲ್ಲಿದೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಸೈಡ್ ವೇಸಲ್ಲಿರೋವಾಗ ನಮ್ಗೆ ಒಂದು ವಿಷಯ ಏನು ಗೊತ್ತಪ್ಪ ಅಂದರೆ, ಪ್ರೈಸ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡುತ್ತೆ. ಅದು ಯಾವಾಗ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅನ್ನೋದು ಅರ್ಥ ಆಗದೆ ಹೋಗೋಂಥ ಜಾಗ ಅದು. ಓಕೆ, ಸೊ ಅಂಥ ಸಿಚುವೇಷನಲ್ಲಿ ಯಾಕೆ ಸುಮ್ಮನೆ ಪೊಸಿಷನ್ ತೊಗೊಂಡು ಕೂತ್ಕೊಳ್ಳೋದು, ಆರಾಮಾಗಿ ಇರೋಣ, ಆ ಸೈಡ್ ವೇಸ್ ಮುಗೀಲಿ, ಸೈಡ್ ವೇಸ್ ಎಂಡ್ ಅಂತ ಬರಲಿ, ಆವಾಗ ಬೇಕಾದ್ರೆ ಟ್ರೇಡ್ ತೊಗೊಳ್ಳೋಣ. ಇಲ್ವಾ, ಪ್ರೈಸ್ ಮತ್ತೆ ಮೇಲೆ ಬರುವಾಗ ತಿರ್ಗಾ ಅದೇ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಅಲ್ಲೆಲ್ಲಾದರೂ ಒಂದು ಮತ್ತೆ ಸಿಗ್ನಲ್ ಬಂದರೆ ಮತ್ತೆ ಸೆಲ್ ಆಪರ್ಚುನಿಟಿ ಟ್ರೈ ಮಾಡೋಣ. ಯಾಕಂದರೆ ಗೊತ್ತಲ್ಲ, ಪ್ರೆಷರೆಲ್ಲ ಡೌನ್ ಇದೆ ಅಂತ ಒಂದು ಕ್ಲಾರಿಟಿ ತಲೆಯಲ್ಲಿ ಬಂದ್ಬಿಡ್ತು ಅಂದರೆ ಇನ್ನೇನು ಸೆಲ್ ಆಪರ್ಚುನಿಟಿ ಎಲ್ಲೆಲ್ಲಿ ಸಿಗತ್ತೋ ಅಲ್ಲೆಲ್ಲ ಸೆಲ್ ಮಾಡೋಣ ಅನ್ನೋದು ಫಿಕ್ಸ್ಡ್ ಇದು ಅಲ್ವಾ. ಈ ಒಂದು ಪ್ಲ್ಯಾನ್ ಬಂದ್ಬಿಟ್ಟು ಫಿಕ್ಸೆಡ್ ಪ್ಲ್ಯಾನ್. ಈ ಪ್ಲ್ಯಾನ್ ಪ್ರಕಾರ ಆಪರ್ಚುನಿಟಿ ಬಂತ ಅನ್ನೋದಕ್ಕೆ ಮಾತ್ರ ನೀವು ಕಾಯಬೇಕು, ಬಂತ ಟ್ರೇಡ್ ತೊಗೊಳ್ತಾ ಇರಬೇಕು. ಓಕೆ, ಸೊ ಆ ಪ್ರಕಾರ ಈ ಡೈನಮಿಕ್ ಲೈವಲ್ಲಿ ಆಲ್ಮೋಸ್ಟ್ 24ನೇ ತಾರೀಕಿಂದ ಹಿಡಿದು ಇವಾಗ 29-30ನೇ ತಾರೀಕು ತನಕನೂ ಆಲ್ಮೋಸ್ಟ್ 3 ಟ್ರೇಡ್ ಸಿಕ್ಕಿದೆ. ಒಂದು ಟ್ರೇಡಲ್ಲೇನೋ 26 ಪಾಯಿಂಟ್, ಇನ್ನೊಂದು ಟ್ರೇಡಲ್ಲಿ 3 ಪಾಯಿಂಟು, ಇನ್ನೊಂದು ಟ್ರೇಡಲ್ಲೇನೋ 14 ಪಾಯಿಂಟ್ ಚಿಲ್ಲರೆ. ಟೋಟಲ್ ನೀವೆಲ್ಲ ಲೆಕ್ಕ ಮಾಡಿದ್ರೆ 45 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ ನಮಗೆ. 45 ಪಾಯಿಂಟ್ ಬೆನಿಫಿಟ್ ಅಂದರೆ ಒಂದು ಲಾಟ್ಗೆ ಎಷ್ಟಾಯಿತು, 45,000. ಅಂದರೆ 1,69,000 ಮಾರ್ಜಿನ್ ಕೊಟ್ಟು ನಾನು ಒಂದು ಲಾಟ್ ಟ್ರೇಡ್ ಮಾಡಿದರೆ ಹತ್ರ 26% ರಿಟರ್ನ್ಸ್ ನನಗೆ ಈ 3 ಟ್ರೇಡಲ್ಲಿ ನಮಗೆ ಸಿಕ್ಕಿರೋದು. ಇವಾಗ ಈ ಡೈನಮಿಕ್ ಸಿಸ್ಟಮು ಡೈನಮಿಕ್ ಲೈವಲ್ಲಿ ಏನು ಡಿಫ್ರೆನ್ಸ್ ಅಂದ್ಬಿಟ್ಟು ಸುಮಾರು ಜನ ಕೇಳಿದ್ದೀರ, ಕರೆಕ್ಟ್ ಅಲ್ವಾ? ಆ ಡಿಫ್ರೆನ್ಸ್ ತಿಳ್ಕೊಳ್ಳೋದಕ್ಕೆ ಹಿಂದಿನ 2 ವಿಡಿಯೋನೂ ನೋಡಿ, ಈ ವಿಡಿಯೋನೂ ನೋಡಿ. ಓಕೆ, ಹಿಂದಿನ ವಿಡಿಯೋದಲ್ಲಿ ಡೈನಮಿಕ್ ಸಿಸ್ಟಮ್ ಪ್ರಕಾರ ಟ್ರೇಡ್ ಮಾಡಿದರೆ ಏನು ಅಂತ ತೋರಿಸಿದ್ದೀನಿ. ಅದರಲ್ಲಿ ಏನಾಗಿದೆ, ಡೈನಮಿಕ್ ಸಿಸ್ಟಮ್ ಒಂದು ದಿವಸ ಮುಂಚೆನೇ ಸಿಗ್ನಲ್ ಕೊಟ್ಬಿಡ್ತು. ನೀವು ಸಾಯಂಕಾಲ ನೋಡಿಟ್ಕೊಂಡಿರ್ತೀರ, ನಾಳೆ ಇಷ್ಟೇ ಮಾಡಬೇಕು ಅಂದ್ಬಿಟ್ಟು ಬರೆದಿಟ್ಬಿಟ್ಟು ಹೊಟ್ಬಿಡೋದು ಅಷ್ಟೇ. ಹೊರಟ್ಬಿಟ್ರೆ ಟ್ರೇಡ್ ಆಗೋದಿಲ್ಲ. ಬರ್ದಿರೋದನ್ನು ಸ್ಟಾಕ್ ಬ್ರೋಕರ್ಗೆ ಕನ್ವೆ ಮಾಡಿ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಓಕೆ, ಸೊ ಅದು ಅಷ್ಟು ಸಿಂಪಲ್ಲಾಗಿ ಒಂದು ಟ್ರೇಡ್ ತೊಗೊಂಡ್ವಾ, ಒಂದು ಮೂಮೆಂಟಲ್ಲಿ ಡೌನ್ ಬಂದು ಮತ್ತೆ ಮೇಲೆ ಬಂದು ಅಪ್ ಆ್ಯಂಡ್ ಡೌನ್ ಮಾಡ್ತಿತ್ತು. ಇದ್ರೂ ಶಾರ್ಟ್ ಪೊಸಿಷನ್ ಹಾಗೆ ಇಟ್ಕೊಂಡು ಕೂತಿದ್ವಿ, ಯಾಕಂದರೆ ಎಕ್ಸಿಟ್ ಬಂದಿರಲಿಲ್ಲ ಇನ್ನು. ಓಕೆ, ಸೊ ಅದು ಡೈನಮಿಕ್ ಸಿಸ್ಟಮ್. ಅದೇ ಡೈನಮಿಕ್ ಲೈವ್ಗೆ ಬಂದಾಗ ಈ ಡೈನಮಿಕ್ ಲೈವ್ ಮಾರ್ಕೆಟಲ್ಲಿ ನಮಗೆ ಸಿಗ್ನಲ್ಸ್ ಕೊಡ್ತಿದೆ. ನಾವು ಲೈವ್ ಮಾರ್ಕೆಟಲ್ಲಿ ಟ್ರ್ಯಾಕ್ ಮಾಡಬೇಕು ಆವಾಗ ಸಿಗ್ನಲ್ ಬಂದಿದೆಯಾ ಇಲ್ವಾ ಅಂತ. ಎರಡನೇದು, ಒಂದು ಡೌನ್ ಮೂಮೆಂಟಲ್ಲೇ ಈ ಮಧ್ಯದಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತಲ್ಲ, ಅಲ್ಲೂ ನಮಗೆ ಒಂದು ಎಕ್ಸ್ಟ್ರಾ ಟ್ರೇಡ್ ಸಿಕ್ಕಿದೆ, ಬೈಯಿಂಗ್ ಆಪರ್ಚುನಿಟಿ. ಅದರಲ್ಲಿ 3 ಪಾಯಿಂಟ್ ಸಿಕ್ಕಿರ್ಬೋದು, ಬಟ್ 3 ಪಾಯಿಂಟ್
1000 ಲಾಟ್ ಸೈಜ್ 3 ಪಾಯಿಂಟ್ ಅಂದರೆ 3000 ರೂಪಾಯಿ ಆಗೋಯ್ತಲ್ಲ, ಹೌದಾ ಇಲ್ವಾ? ಸೊ ಪ್ಲಸ್ ಓವರ್ ಆಲ್ ರಿಟರ್ನ್ಸ್ ನೀವು ಲೆಕ್ಕ ಮಾಡಿ, ಅಲ್ಲಿ ನಮಗೆ 20% ಬೆನಿಫಿಟ್ ಬಂತು ಫ್ಯೂಚರ್ಸಲ್ಲಿ ಸಿಂಗಲ್ ಲಾಟ್ ಮಾಡಿ. ಅದೇ ಸಿಂಗಲ್ ಲಾಟ್ ಇಲ್ಲಿ ಮಾಡಿ 3 ಟ್ರೇಡ್ ಸಿಕ್ತು, 26% ಬೆನಿಫಿಟ್ ನಮಗೆ ಡೈನಮಿಕ್ ಲೈವಲ್ಲಿ ಸಿಕ್ಕಿದೆ. ಓಕೆ, ಸೊ ಡೈನಮಿಕ್ ಲೈವಲ್ಲಿ ನಮಗೆ ಬೆನಿಫಿಟ್ಟು ಜಾಸ್ತಿ ಸಿಕ್ತು, ನಂಬರ್ ಆಫ್ ಟ್ರೇಡ್ಸು ಇಲ್ಲಿ ಜಾಸ್ತಿ ಬಂತು. ಕರೆಕ್ಟ್ ಅಲ್ವಾ? ಇವಾಗ ಇದೇ ಟ್ರೇಡನ್ನು ನಾನು ಫ್ಯೂಚರ್ಸಲ್ಲಿ ಮಾಡಿದೆ, ಆಪ್ಷನ್ಸಲ್ಲಿ ಮಾಡಿದರೆ ಏನಾಗಿರೋದು? ನಾವು 24ನೇ ತಾರೀಕು ಬೆಳಗ್ಗೆ ಓಪನಿಂಗಲ್ಲಿ ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೊಳಕ್ಕೆ ಬದಲು ಪುಟ್ ಆಪ್ಷನ್ ಒಂದು ತೊಗೊಂಡಿದ್ದಿದ್ರೆ, ಯಾಕಂದರೆ ಪ್ರೈಸ್ 823 ನಡೀತಿತ್ತು, ಅಲ್ಲೊಂದು 800 ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ ತೊಗೊಂಡಿದ್ದಿದ್ರೆ 25 ರೂಪಾಯಿ ಪ್ರೀಮಿಯಮ್ಗೆ ಸಿಕ್ಕಿರೋದು ನಮಗೆ ಓಪನಿಂಗಲ್ಲಿ. ಅಲ್ಲಿ 25 ರೂಪಾಯಿ ಪ್ರೀಮಿಯಮ್ಗೆ ನೀವು ಎಂಟ್ರಿ ತೊಗೊಂಡು ಅಲ್ಲಿಂದ ಪ್ರೈಸ್ ಡೌನ್ ಬಂದು ಕೊನೆಯಲ್ಲಿ ನಮಗೆ ಎಕ್ಸಿಟ್ ID3 ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಾಗ 796 ಚೇಂಜ್ ನಡೀತಿರೋವಾಗ ನಾವು ಶಾರ್ಟ್ ಪೊಸಿಷನ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಂಡ್ವಲ್ಲ, ಅಲ್ಲಿ ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡಿ ಕಾಲ್ ಆಪ್ಷನ್ ತೊಗೊಳ್ಳೋಣ ಅಂತ ನೋಡಿದರೆ, ಫಸ್ಟ್ ಆಫ್ ಆಲ್ 25 ರೂಪಾಯಿ ತೊಗೊಂಡಿರೋಂಥ ಪ್ರೀಮಿಯಮ್ ನಮಗೆ 35 ರೂಪಾಯಿ 80 ಪೈಸಕ್ಕೆ ಎಕ್ಸಿಟ್ ಸಿಕ್ಕಿರೋದು. ಅಷ್ಟಿಗೆ ಎಕ್ಸಿಟ್ ಮಾಡಿದ್ರೆ ಆಲ್ಮೋಸ್ಟ್ 10 ಪಾಯಿಂಟ್ಗಿಂತ ಜಾಸ್ತಿ ಬೆನಿಫಿಟ್ ಸಿಕ್ಬಿಡ್ತಲ್ಲ. ಅಲ್ಲಿಂದ ಇವಾಗ ಕಾಲ್ ಆಪ್ಷನ್ ತೊಗೊಳ್ಳೋಣ ಅಂದರೆ 796 ನಡೀತಿದೆ, ಸರಿ ಒಂದು ಒಳ್ಳೆ ಸ್ಟ್ರೈಕ್ ಪ್ರೈಸ್ ಅಂದರೆ 800 ಸ್ಟ್ರೈಕ್ ಪ್ರೈಸೇ ಇದೆ, ಅದರಲ್ಲಿ ನೋಡಿದ್ರೆ 34 ರೂಪಿ 50 ಪೈಸೆ ನಡೀತಿದೆ ಪ್ರೀಮಿಯಮ್. ಸೊ ಆ ಪ್ರೀಮಿಯಮ್ಗೆ ಮತ್ತೆ ನಾವು ಕಾಲ್ ಆಪ್ಷನ್ ಬೈ ಮಾಡ್ತೀವಿ. ಕಾಲ್ ಆಪ್ಷನ್ ಬೈ ಮಾಡಿದ್ಮೇಲೆ ಅದು ಡೌನ್ ಬಂದು ಆಮೇಲೆ ಬಂದಿರೋದು ಎಕ್ಸಿಟ್ ಕೊಡೋದಕ್ಕೆ. ಓಕೆ, ಈ ಡೌನ್ ಬರೋವಾಗ ನಿಮ್ಮ ಪ್ರೀಮಿಯಮ್ ಕಡಿಮೆ ಆಗಿರುತ್ತಾ? ಕಡಿಮೆ ಆಗೋವಾಗ ಇದು DK ಏನದು ಕರ್ಗೋಗತ್ತೆ, ಅದು ಇದು ಅಂತೆಲ್ಲ ತಲೆ ಕೆಡ್ಸ್ಕೊತಾರೆ. ಏನೇ ಆಗಿದ್ರು ಇದೆಲ್ಲ ಆಗಿರುತ್ತಾ? ಡೌನ್ ಬಂದಾಗ ಎಲ್ಲ ಆಗಿರುತ್ತಾ? ಅಲ್ಲಿಂದ ವಾಪಸ್ ಮೇಲ್ ಬಂತ ಎಕ್ಸಿಟ್ ಕೊಡೋವಾಗ ಅದೇ ಕಾಲ್ ಆಪ್ಷನ್ ಪ್ರೀಮಿಯಮ್ 36 ರೂಪೀಸ್ ಚೇಂಜಲ್ಲಿ ನಮಗೆ ಎಕ್ಸಿಟ್ ಕೊಟ್ಟಿದೆ. ಅಂದರೆ 34.5ಗೆ ಎಂಟ್ರಿ ತೊಗೊಂಡು 36.5 ರೇಂಜಲ್ಲಿ ಎಕ್ಸಿಟ್ ಮಾಡಿದರೆ 2 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ. ಓಕೆ, ಅಲ್ಲಿ 34.5 ರೂಪೀಸ್ಗೆ ನಾವು ಒಂದು ಲಾಟ್ ತೊಗೊತೀವಿ ಅಂದರೆ 34,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಕಾಲ್ ಆಪ್ಷನಲ್ಲಿ, ಅದಕ್ಕೆ 2,000 ರೂಪಾಯಿ ಬೆನಿಫಿಟ್ ಸಿಕ್ಕಿದೆ. ಇದು ಬರೀ 2,000 ರೂಪಾಯಿ ಅಂತ ನೀವು ಅನ್ಕೋಬೋದು, ರೀ 34,000 ರೂಪಾಯಿಗೆ 2,000 ರೂಪಾಯಿ ಯಾರು ಕೊಡ್ತಾರೆ ನಿಮಗೆ, ಹೌದಾ ಇಲ್ವಾ? ಸೊ ಅಲ್ಲಿ ಒಂದಾಯಿತು. ತಿರ್ಗಾ ಅದಾದಮೇಲೆ 29ನೇ ತಾರೀಕು ನಮಗೆ ಮತ್ತೆ ಶಾರ್ಟ್ ಪೊಸಿಷನ್ ತೊಗೊಳ್ಳೋ ಜಾಗದಲ್ಲಿ 9:55ಗೆ ಒಂದು ಪುಟ್ ಆಪ್ಷನ್ ತೊಗೊಂಡಿದ್ದಿದ್ರೆ 27 ರೂಪಾಯಿ ಚಿಲ್ಲರೆ ನಡೀತಿದೆ ಆ ಒಂದು ಪ್ರೀಮಿಯಮ್. ಮತ್ತು 800 ಸ್ಟ್ರೈಕ್ ಪ್ರೈಸೇ, ಏನಕ್ಕಂದರೆ ಶಾರ್ಟ್ ತೊಗೊಳ್ಳೋವಾಗ 810 ನಡೀತಿದೆ ಪ್ರೈಸು, ಸ್ಟಾಕದು ಪ್ರೈಸು. ನಾವು 800 ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ನೇ ತೊಗೊಂಡಿದ್ರು 27 ರೂಪಾಯಿ ಚಿಲ್ಲರೆಗೆ ಸಿಕ್ಕಿದೆ. ಅಲ್ಲಿಂದ ಪ್ರೈಸ್ ಡೌನ್ ಬಂದು ಮಧ್ಯಾಹ್ನ 1:55ಗೆಲ್ಲ ಆ ಶಾರ್ಟ್ ಪೊಸಿಷನ್ ಎಕ್ಸಿಟ್ ಮಾಡೋ ಟೈಮಲ್ಲಿ ಈ ಪುಟ್ ಆಪ್ಷನ್ ಪ್ರೀಮಿಯಮ್ 35 ರೂಪೀಸ್ 45 ಪೈಸೆ ನಡೀತಿದೆ. ಅಲ್ಲಿಗೆ ಮತ್ತೆ ಎಕ್ಸಿಟ್ ಮಾಡಿ. ಸೊ ಇವಾಗ ಏನಾಯಿತು, ಇದರಲ್ಲಿ 7 ಪಾಯಿಂಟ್ ಬೆನಿಫಿಟ್ ಸಿಕ್ತು. ಕರೆಕ್ಟಾ? ಮೊದಲನೇ ಟ್ರೇಡಲ್ಲಿ 10 ಪಾಯಿಂಟು, ಎರಡನೇ ಟ್ರೇಡಲ್ಲಿ 2 ಪಾಯಿಂಟು, ಮೂರನೇ ಟ್ರೇಡಲ್ಲಿ 7 ಪಾಯಿಂಟು. ಓಕೆ, ಟೋಟಲ್ ನೀವೆಲ್ಲ ಲೆಕ್ಕ ಮಾಡಿ ನೋಡಿ, ಕ್ಲೋಸ್ ಟು 20 ಪಾಯಿಂಟ್ಸ್ ಬೆನಿಫಿಟ್ ಸಿಗ್ತಾ? 20 ಪಾಯಿಂಟ್ಸ್ ಬೆನಿಫಿಟ್ ಅಂದರೆ ಸಿಂಗಲ್ ಲಾಟಲ್ಲಿ 20,000 ರೂಪಾಯಿ ಬೆನಿಫಿಟ್ ಆಯಿತಾ? ಓವರ್ ಆಲ್ ಈ 3 ಟ್ರೇಡಲ್ಲಿ ಹೈಯೆಸ್ಟ್ ಕ್ಯಾಪಿಟಲ್ ನಾವು ಎಷ್ಟು ಯುಟಿಲೈಸ್ ಮಾಡಿದ್ದೀವಿ? ಎರಡನೇ ಕಾಲ್ ಆಪ್ಷನಲ್ಲಿ 34 ರೂಪಾಯಿ ಪ್ರೀಮಿಯಮ್ ಅಲ್ವಾ, 34,500 ರೂಪಾಯಿ 35,000 ರೂಪಾಯಿ ಇಟ್ಕೊಳ್ಳಿ ಓವರ್ ಆಲ್ ಇನ್ವೆಸ್ಟ್ಮೆಂಟ್. 35,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ 20,000 ರೂಪಾಯಿ ಬೆನಿಫಿಟ್ ಅಂದರೆ ಎಷ್ಟು ಬೆನಿಫಿಟ್ ಆಯಿತು ನಿಮಗೆ? ಮೋರ್ ದ್ಯಾನ್ 60-65% ರಿಟರ್ನ್ಸ್ ನಿಮಗೆ ಇಲ್ಲಿ ಸಿಕ್ಬಿಡ್ತಾ, ಹೌದಾ ಇಲ್ವಾ? ನಿಮ್ಮ ಆ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ, ರೈಟ್? ಸೊ ಆಪ್ಷನ್ಸಲ್ಲೂ ಆರಾಮಾಗಿ ಟ್ರೇಡ್ ಮಾಡ್ಬೋದು, ಫ್ಯೂಚರ್ಸಲ್ಲೂ ಆರಾಮಾಗಿ ಟ್ರೇಡ್ ಮಾಡ್ಬೋದು. ಓಕೆ, ಒಂದೇ ಟ್ರೇಡ್ ಇಟ್ಕೊಂಡು ಆರಾಮಾಗಿ ಕೂತ್ಕೋಬೋದು. ಡೈನಮಿಕ್ ಸಿಸ್ಟಮ್ ಫಾಲೋ ಮಾಡಿ, ಅಪ್ ಆ್ಯಂಡ್ ಡೌನ್ ಮೂಮೆಂಟಲ್ಲೂ ಟ್ರೇಡ್ ಮಾಡಿ ಎಕ್ಸ್ಟ್ರಾ ಬೆನಿಫಿಟ್ ಮಾಡ್ಕೋಬೋದು. ಡೈನಮಿಕ್ ಲೈವ್ ಫಾಲೋ ಮಾಡಿ. ಇದಷ್ಟಕ್ಕೂ ಬೇಕಾಗಿರೋವಂಥದ್ದು ವಿಷಯ ಏನು ಹೇಳಿ, ಆ ಇಂಡಿಯನ್ ಹೋಟೆಲ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ನಾನು ಕೊಟ್ಟಿರೋಂಥ ಕ್ಲಾರಿಟಿ. ನಾನು ಕೊಟ್ಟಿರೋಂಥ ಕ್ಲಾರಿಟಿ ಅಲ್ಲ, ಅದು ಡೈನಮಿಕ್ ಸಿಸ್ಟಮ್ ಮಾರ್ಕೆಟ್ ಬಗ್ಗೆ ಕೊಟ್ಟಿರೋಂಥ ಕ್ಲಾರಿಟಿ. ಆ ಒಂದು ಕ್ಲಾರಿಟಿನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಮಾಡಿದ ಎಕ್ಸ್ಪ್ಲನೇಷನ್ಗೆ ನೀವು ನಿಮ್ಮ ಆನ್ಸರ್ ಕಮೆಂಟ್ಸಲ್ಲಿ ಹೇಳ್ಬಿಟ್ರಿ, ಹೌದು ಈ ಟ್ರೇಡ್ ಸೆಲ್ ಮಾಡಲೇಬೇಕು. ಒಬ್ರೊಬ್ರು ಇಲ್ಲಿ ಮಾಡಬೇಕು, ಒಬ್ರು ಅಲ್ಲಿ ಮಾಡಬೇಕು ಅನ್ನೋದೆಲ್ಲ ಹೇಳಿದ್ರು, ಬಟ್ ಎಲ್ಲರೂ ಸೆಲ್ ಮಾಡಬೇಕು ಅಂತಲೇ ಹೇಳಿದ್ರು ಕಮೆಂಟ್ಸಲ್ಲಿ. ಸೊ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು, ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಪ್ಲಸ್ ಈ ವಿಡಿಯೋ ಮುಖಾಂತರ ಈ 3 ವಿಡಿಯೋ ಇಂಡಿಯನ್ ಹೋಟೆಲ್ ಬಗ್ಗೆನೇ 3 ವಿಡಿಯೋನೂ ನಾನು ಮಾಡಿದ್ದೀನಿ.
ಈ ವಿಡಿಯೋ ಮುಖಾಂತರ ಒಂದು ಟ್ರೇಡ್ ತೊಗೋಬೇಕು ಅಂದರೆ ಯಾವ ಥರ ಕ್ಲಾರಿಟಿ ಇಟ್ಕೊಂಡು ತೊಗೋಬೇಕು, ಆ ಕ್ಲಾರಿಟಿ ಇಟ್ಕೊಂಡು ನೀವು ಟ್ರೇಡ್ ಮಾಡೋಕ್ಕೆ ಬಂದರೆ ಎಷ್ಟು ಸಿಂಪಲ್ ರಿಲ್ಯಾಕ್ಸ್ಡಾಗಿ ಟ್ರೇಡ್ ನಡೆಯುತ್ತೆ. ನಿಮ್ಗೆ ಫುಲ್ ಕ್ಲಾರಿಟಿ ಇರುತ್ತೆ, ಅದು ಎಲ್ಲೇ ಹೋದ್ರೂ ಬರುತ್ತೆ ಅನ್ನೋ ಅಷ್ಟು ಕ್ಲಾರಿಟಿ ಇಟ್ಕೊಂಡು ನೀವು ಯಾವತ್ತಾದರೂ ಟ್ರೇಡ್ ಮಾಡಿದ್ದೀರಾ? ಯೋಚನೆ ಮಾಡಿ. ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್, ಎಸ್ಪೆಷಲಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಏನಿದೆ, ಇದು ನಿಮಗೆ ಈ ಥರ ಕ್ಲಾರಿಟಿ ಕೊಡೋದಕ್ಕೆ. ಹಂಗೂ ಈ ವೀಕೆಂಡ್ 10ನೇ ತಾರೀಕು 11ನೇ ತಾರೀಕು ಸ್ಯಾಟರ್ಡೆ ಸಂಡೇ ಮೇ ಏನು ಬರುತ್ತೆ, ಸ್ಯಾಟರ್ಡೆ ಮೇ 10th 11 ಸಾರಿ, ಆ 2 ಡೇಟ್ಗೆ ಆನ್ಲೈನ್ ವರ್ಕ್ಶಾಪ್ ಇದೆ. ಓಕೆ, ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಬಟ್ ಇದಕ್ಕೆ ಮುಂದೆ ಇದೇ ಥರ ಮತ್ತೆ ಇನ್ನೊಂದು ಸ್ಟಾಕ್ ತೊಗೊಳ್ಳೋಣ, ಇನ್ನೊಂದು ಸ್ಟಾಕಲ್ಲಿ ಬಂದಿರೋಂಥ ನ್ಯೂ ಟ್ರೇಡ್ ಆಪರ್ಚುನಿಟಿ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಟ್ರೇಡ್ ಮಾಡಬೇಕಾ ಬೇಡವಾ, ಅದು ಮಾಡಿದ್ರೆ ಏನಾಗುತ್ತೆ, ಮಾಡದೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ನಾವು ಮಾಡೋಣ. ನೆಕ್ಸ್ಟ್ ವಿಡಿಯೋಗೆ ಮರೀದೆ ಕಾಯ್ತೀರಿ. ಅದರಲ್ಲಿ ಮರೀದೆ ನೋಡಿ ನಿಮ್ಮ ಒಂದು ಕಮೆಂಟ್ಸ್ ಅದರಲ್ಲಿ ಹಾಕಿ, ನಿಮ್ಮ ಒಪಿನಿಯನ್ ಹಾಕಿ. ಆ ಟ್ರೇಡ್ ಮಾಡಬೇಕಾ ಬೇಡವಾ ವಿತ್ ರೀಸನ್ ಇಲ್ಲದೆ ನೀವು ಸುಮ್ಮನೆ ಕಮೆಂಟ್ ಹಾಕ್ಬಿಟ್ರೆ ಅದು ಬ್ಲೈಂಡ್ ಟ್ರೇಡಿಂಗ್. ಆ ತಪ್ಪು ಕೆಲಸ ಮಾಡೋದು ಬೇಡ. ಓಕೆ, ಸೊ ಐ ಹೋಪ್ ನೀವೆಲ್ಲರೂ ಇದನ್ನು ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ನಮಸ್ಕಾರ.